السلام عليكم ورحمة الله تعالى وبركاته. بسم الله الحمد لله الصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ತೀರ್ಪುಗಾರರೇ, ಈ ಸುಂದರವಾದ ಅಲ್ ಮುರಾಫಕ ವೇದಿಕೆಯಲ್ಲಿ ಸುನ್ನಿ ಮತ್ತು ಬಿದಯಿಗಳ ನಡುವೆ ಚರ್ಚೆಯಾಗುತ್ತಿರುವ ವಿಷಯಗಳ ಪೈಕಿ ತವಸ್ಸುಲ್ ಎಂಬ ವಿಚಾರದ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಪ್ರೀತಿಯ ಸಹೋದರರೇ, ಸೃಷ್ಟಿಕರ್ತನಾದ ಅಲ್ಲಾಹನೊಂದಿಗೆ ಪ್ರಾರ್ಥನೆ ನಡೆಸುವಾಗ ಅವನಿಗೆ ಇಷ್ಟವಿರುವಂತಹ ಇಷ್ಟದಾಸರನ್ನು, ಇಷ್ಟವಿರುವಂತಹ ವ್ಯಕ್ತಿಗಳನ್ನು, ಕರ್ಮಗಳನ್ನು ಮಧ್ಯವರ್ತಿಯಾಗಿ ಮಾಡಿ ನಡೆಸುವ ಆ ಪ್ರಾರ್ಥನೆಯನ್ನು ತವಸ್ಸುಲ್ ಎಂದು ಕರೆಯುತ್ತೇವೆ. ಶತಮಾನಗಳಿಂದ ಮುಸ್ಲಿಂ ಸಮೂಹವು ತಮ್ಮ ಪ್ರಾರ್ಥನೆಗಳಲ್ಲಿ ಮಹಾತ್ಮರಾದ ಅಂಬಿಯಾಗಳನ್ನು, ಔಲಿಯಾಗಳನ್ನು, ಪುಣ್ಯ ವಸ್ತುಗಳನ್ನು, ಪುಣ್ಯ ಕರ್ಮಗಳನ್ನು ಮಧ್ಯವರ್ತಿಯಾಗಿ ಮಾಡಿ ನಡೆಸುವ ಆ ಪ್ರಾರ್ಥನೆಯು ಸುನ್ನತ್ತಾಗಿದೆ, ಆಚಾರವಾಗಿದೆ, ಇಸ್ಲಾಮಿಕವಾಗಿದೆ ಎಂದು ನಂಬಿಕೊಂಡು ಆ ರೀತಿಯಾಗಿ ರೂಢಿಯಾಗಿಸಿಕೊಂಡಿದ್ದಾರೆ. ಆದರೆ ಇಲ್ಲಿನ ಕೆಲವೊಂದು ವಿತಂಡವಾದಿಗಳು ಕೆಲವೊಂದು ದುರ್ವ್ಯಾಖ್ಯಾನಗಳ ಮೂಲಕ ತವಸ್ಸುಲ್ ಅದು ಅನಿಸ್ಲಾಮಿಕವಾಗಿದೆ, ಅದು ಬಿದ್ಅತ್ ಆಗಿದೆ, ಅದು ಅನಾಚಾರವಾಗಿದೆ ಎಂದು ತಮ್ಮ ಭಾಷಣಗಳ ಬರವಣಿಗೆಗಳ ಮೂಲಕ ಸಮಾಜದಲ್ಲಿ ಪ್ರಚಾರ ಪಡಿಸುತ್ತಿರುವಾಗ ಯಾವುದು ಸತ್ಯ, ಯಾವುದು ನಿತ್ಯ ಎಂದು ನಾವು ತಿಳಿಯಬೇಕಾಗಿದೆ. ಇಸ್ಲಾಮಿನಲ್ಲಿ ಯಾವುದು ಆಚಾರ, ಯಾವುದು ಅನಾಚಾರ ಎಂದು ತಿಳಿಯುವುದು ಇಸ್ಲಾಮಿನ ಆಧಾರ ಸ್ತಂಭಗಳಾದ ಪವಿತ್ರವಾದ ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್ ಮುಂತಾದಗಳಿಂದಾಗಿದೆ. ಪ್ರೀತಿಯ ಸಹೋದರರೇ, ಅಲ್ಲಾಹನು ಪರಿಶುದ್ಧವಾದ ಕುರ್ಆನಿನ ಸೂರತು ನಿಸಾ 64ನೇ ಸೂಕ್ತದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ವಲವ್ ಅನ್ನಹುಂ ಇಲ್ಲಮು ಅನ್ಫುಸಹುಂ ಜಾಉಕ್ ಫಸ್ತಗ್ಫಿರುಲ್ಲಾಹ ವಸ್ತಗ್ಫಿರ್ ಲಹುಮುರ್ ರಸೂಲು ಲವಜದುಲ್ಲಾಹ ತವ್ವಾಬಿರ್ ರಹೀಮಾ. ಯಾರಾದರೂ ತಮ್ಮ ಶರೀರದೊಂದಿಗೆ ಅಕ್ರಮವೆಸಗಿದರೆ ಅಥವಾ ಯಾವುದಾದರೂ ಒಂದು ಪಾಪದಲ್ಲಿ ತೊಡಗಿಕೊಂಡರೆ ಅವರು ಅಲ್ಲಾಹನಲ್ಲಿ ಕ್ಷಮೆಯನ್ನು ಯಾಚಿಸುವುದಾದರೆ ಅಥವಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕ್ಷಮಾಪಣೆಯನ್ನು ಮಾಡುವುದಾದರೆ ಖಂಡಿತವಾಗಿಯೂ ಅವರ ಪಾಪವನ್ನು ಮನ್ನಿಸುವೆನು. ಪ್ರೀತಿಯ ಸಹೋದರರೇ, ಇದನ್ನು ವ್ಯಾಖ್ಯಾನಿಸುತ್ತಾ ಇಸ್ಮಾಯಿಲ್ ಹಕ್ಕಿ ರಹಿಮಹುಲ್ಲಾಹು ತಆಲಾ ತನ್ನ ರೂಹುಲ್ ಬಯಾನ್ 7ನೇ ಖಂಡದ 23ನೇ ಪುಟದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇನ್ನ ನಬಿಯನಾ ಹುವಲ್ ವಸೀಲತು ಬೈನನಾ ವ ಬೈನಹು ತಆಲಾ. ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಮತ್ತು ಸೃಷ್ಟಿಕರ್ತನ ಎಡೆಯಲ್ಲಿರುವ ಒಂದು ಮಧ್ಯವರ್ತಿಯಾಗಿದ್ದಾರೆ. ಆದುದರಿಂದ ಅವರನ್ನು ತವಸ್ಸುಲು ಮಾಡಿ ಪ್ರಾರ್ಥನೆ ನಡೆಸುವುದು ಉತ್ತಮವಾಗಿದೆ. ಪ್ರೀತಿಯ ಸಹೋದರರೇ, ಮುಗಿದಿಲ್ಲ, ಇನ್ನು ಇಸ್ಲಾಮಿನ ಅಧಿಕೃತ ಪುರಾವೆಯಾದ ಹದೀಸಿನಂತೆ ಒಮ್ಮೆ ಕಣ್ಣೋಡಿಸುವುದಾದರೆ ಇಬ್ನು ಮಾಜಾ ಸುನನಿ 1385ನೇ ಪುಟದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಗೆ ಒಂದು ದೃಷ್ಟಿಹೀನಾದ ವ್ಯಕ್ತಿ ಬಂದು, ಓ ಪ್ರವಾದಿ ವರ್ಯರೇ, ತನ್ನ ಅನಾರೋಗ್ಯದ ಶಮನಕ್ಕೆ ಬೇಕಾಗಿ ತಾವು ದಯಮಾಡಿ ಪ್ರಾರ್ಥಿಸಿ ಎಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನೀನು ಸಂಪೂರ್ಣವಾಗಿ ಉಲು ನಿರ್ವಹಿಸಿ ಹೀಗೆಂದು ಪ್ರಾರ್ಥಿಸಿ ಹೇಳುತ್ತಾರೆ, ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ವ ಅತವಜ್ಜಹು ಇಲೈಕ ಬಿನಬಿಯಿಕ ಮುಹಮ್ಮದಿನ್ ನಬಿಯರ್ ರಹ್ಮಾ ಯಾ ಮುಹಮ್ಮದ್ ಇನ್ನಿ ತವಜ್ಜಹತು ಬಿಕ ಫಿ ಹಾಜತಿ ಹಾದಿಹಿ ಅಲ್ಲಾಹ್ ಲಿತುಕುಲ್ಲಾ ಅಲ್ಲಾಹುಮ್ಮ ಫಶಫಿಹು ಫಿಯಾ. ಓ ಅಲ್ಲಾಹನೇ, ನಾನು ಸೃಷ್ಟಿಗಳ ಪೈಕಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಮಧ್ಯವರ್ತಿಯಾಗಿ ನಾನು ನಿನ್ನೊಂದಿಗೆ ಪ್ರಾರ್ಥಿಸುತ್ತಿದ್ದೇನೆ. ಓ ಪ್ರವಾದಿ ವರ್ಯರೇ, ತಮ್ಮನ್ನು ನಾನು ಮೆಡಿಟೇರಿಯನ್ ಆಗಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತಿದ್ದೇನೆ. ಆದುದರಿಂದ ನನ್ನ ಅನಾರೋಗ್ಯವನ್ನು ಗುಣಪಡಿಸಿ ಎಂದು ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತಿದ್ದಾರೆ. ನೋಡಿ ಸಹೋದರರೇ, ಯಾವುದು ಆಚಾರ, ಯಾವುದು ಅನಾಚಾರ ಎಂದು ಕಲ್ಪಿಸಿಕೊಡಬೇಕಾದ ಸಾಕ್ಷಾತ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ನೀವು ತವಸ್ಸುಲ್ ಮಾಡಿ ಎಂದು ನಮ್ಮೊಂದಿಗೆ ಕಲ್ಪಿಸ್ತಾ ಇದ್ದಾರೆ. ಇದನ್ನು ಯಾರು ಕೂಡ ವಿರೋಧಿಸಲಿಲ್ಲ. ವಲಂ ಯುಂಕಿರ್ ಅಹದು ذلك ಅತ್ತಾ ಜಾ ಇಬ್ನು ತೈಮಿಯಾ. ಇಬ್ನು ತೈಮಿಯಾ ಎಂಬ ಕಪಟ ವಿಶ್ವಾಸಿ ಬರುವವರೆಗೆ ಇದನ್ನು ಯಾರು ಶಿರ್ಕ್ ಎಂದು, ಬಿದ್ಅತ್ ಎಂದು ಯಾರು ಕೂಡ ಗೊಂದಲಗಳನ್ನು ಸೃಷ್ಟಿ ಮಾಡಲಿಲ್ಲ. ಆದುದರಿಂದ ತವಸ್ಸುಲ್ ಅದು ಆಚಾರವಾಗಿದೆ, ಇಸ್ಲಾಮಿಕವಾಗಿದೆ. ಅದು ನಮಗೆ ಪೂರ್ವಿಕರಾದ ಸಹಾಬಿಗಳು
ಕಲ್ಪಿಸಿಕೊಟ್ಟಂತಹ ಒಂದು ವಿಷಯವಾಗಿದೆ ಎಂದು ಹೇಳುತ್ತಾ ನಿಮ್ಮ ಟೊಳ್ಳು ಪೊಳ್ಳು ವಾದಗಳನ್ನು ಈ ಅಲ್ ಮುರಾಫಕ ವೇದಿಕೆಯಲ್ಲಿ ಮುಕ್ಕರಿಸುತ್ತಾ ನನ್ನ ಮಾತಿಗೆ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.